ನಿಮಗೆ ಯಾವತ್ತಾದರೂ ಅನಿಸಿದ್ಯಾ ನೀವು ತುಂಬ ನಂಬೋವಂಥ ವ್ಯಕ್ತಿನೇ ನಿಮ್ಮ ಹಿಂದೆ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಿದ್ರೆ, ಅವರಿಂದ ನಿಮಗೆ ಸಿಗ್ತಿರೋ ಪ್ರೀತಿ ಮತ್ತು ಕಾಳಜಿನೇ ಸುಳ್ಳಾಗಿದ್ರೆ? ನಾನಿಲ್ಲಿ ತುಂಬ ಸೇಫಾಗಿದ್ದೀನಿ ಅಂತ ನಂಬಿರೋ ಮೀರಾಳ ಕತೆ ಇದು. ಸಿಟಿಯಿಂದ ಸ್ವಲ್ಪ ದೂರದ ಒಂಟಿ ಮನೆಯಲ್ಲಿದ್ದಂಥ ಮೀರಾಳ ಲೈಫ್ ಸ್ಟೈಲ್ ಎಲ್ಲರೂ ಲೈಫ್ಗಿಂತ ಡಿಫ್ರೆಂಟ್ ಆಗಿತ್ತು. ಅವಳಿಗೆ ಫ್ರೆಂಡ್ಸ್ ಇರಲಿಲ್ಲ, ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ರಿಲೇಟಿವ್ಸ್ ಇರಲಿಲ್ಲ, ಇಂಟರ್ನೆಟ್ ಕನೆಕ್ಷನ್ ಇರಲಿಲ್ಲ, ಮುಖ್ಯವಾಗಿ ಅವಳಿಗೆ ಫ್ರೀಡಮ್ಮೇ ಇರಲಿಲ್ಲ. ಏನಿದು, ಈ ಥರನೂ ಯಾರಾದರೂ ಇರೋಕ್ಕೆ ಸಾಧ್ಯನಾ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಮೀರಾ. ಇದನ್ನು ನಿಜವಾಗ್ಲೂ ಜೀವಿಸ್ತಿದ್ದ ಆ ಹುಡುಗಿ ಕಥೆನ ಶುರು ಮಾಡೋಣ. ಎಲ್ಲರೂ ಥರ ಆಸೆ, ಕನಸು, ಕುತೂಹಲನ ತುಂಬಿಕೊಂಡಿದ್ದಂಥ 17 ವರ್ಷದ ಹುಡುಗಿ ಮೀರಾ ಎಲ್ಲ ಟೀನೇಜರ್ಸ್ ಥರ ಇರಲಿಲ್ಲ. ಇದುವರೆಗೂ ಅವಳ ಲೈಫ್ನ ವೀಲ್ಚೇರ್ ಮೇಲೆ ಕಳೆದು ಪ್ರತಿಯೊಂದಕ್ಕೂ ಅವ್ರ ತಾಯಿ ಅನಿತಾ ಮೇಲೆ ಡಿಪೆಂಡ್ ಆಗಿರ್ತಾಳೆ. ಅವಳ ಲೈಫ್ ಸ್ಟೈಲ್ ಒಂದೇ ಥರ ಇರುತ್ತೆ. ಎದ್ದೇಳೋದು, ಮಾತ್ರೆ ತಗೊಳ್ಳೋದು, ಊಟ ತಿಂಡಿ ಮಾಡೋದು, ಮನೆಯಲ್ಲೇ ಕ್ಲಾಸಸ್ ಅಟೆಂಡ್ ಮಾಡೋದು, ಇದೆಲ್ಲದ್ರ ಜೊತೆ ಅವರಮ್ಮ ಹಾಕಿರೋ ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡೋದು. ಅನಿತಾ ಅವರಮ್ಮ ಮಗಳು ಅಂದರೆ ಸಿಕ್ಕಾಪಟ್ಟೆ ಕೇರಿಂಗು, ಲವ್ವಿಂಗು, ಪ್ರೊಟೆಕ್ಟಿವ್ ಕೂಡ. ನೀವು ಸ್ವಲ್ಪ ಓವರ್ ಆಗೇ ಪ್ರೊಟೆಕ್ಟಿವ್ ಅನ್ಕೋಬೋದು. ಪ್ರತಿದಿನ ಬೆಳಗ್ಗೆ ಅನಿತಾ, ಗುಡ್ ಮಾರ್ನಿಂಗ್ ಕಂದ, ಟೈಮ್ ಆಯಿತು, ಮಾತ್ರೆಗಳನ್ನ ತಗೊಂಡು ತಿಂಡಿ ತಿನ್ನು ಅಂತ ಹೇಳಿ ಮಾತ್ರೆಗಳನ್ನ ಮೀರಾಗೆ ಕೊಡ್ತಾಳೆ. ಮೀರಾ ಯಾಕೆ ತಗೋಬೇಕು ಅಂತ ಏನೂ ಕ್ವೆಶ್ಚನ್ ಮಾಡದೆ ಸ್ಮೈಲ್ ಮಾಡಿ ಮಾತ್ರೆಗಳನ್ನ ತಗೊಂಡು ನುಂಗ್ತಾಳೆ. ಯಾಕಂದ್ರೆ ಎಲ್ಲ ಅಮ್ಮಂದಿರಿಗೂ ಮಕ್ಳಿಗೆ ಏನು ಒಳ್ಳೇದು ಅಂತ ಗೊತ್ತಿರುತ್ತೆ ಅಲ್ವಾ. ಹೀಗೆ ಮಾತ್ರೆಗಳನ್ನ ತಗೊಂಡ್ಮೇಲೆ ಅಲ್ಲೇ ಎದ್ದು ಕಿಟಕಿಯಿಂದ ಹೊರಗೆ ನೋಡಿ ಬೆಳಕನ್ನ ಕಣ್ತುಂಬಿಸ್ಕೊಳ್ತಾ ತಿಂಡಿ ತಿಂದು ಕ್ಲಾಸಸ್ ಅಟೆಂಡ್ ಮಾಡ್ತಾಳೆ. ಕ್ಲಾಸಸ್ ಅಂದ ತಕ್ಷಣ ಎಲ್ಲರೂ ಥರ ನಾರ್ಮಲ್ ಆಗಿ ಸ್ಕೂಲ್ಗೆ ಹೋಗಿ ಅಟೆಂಡ್ ಮಾಡೋ ಕ್ಲಾಸಸ್ ಅನ್ಕೋಬೇಡಿ. ಅವಳಿಗೆ ಅಂತಾನೆ ಪರ್ಸನಲ್ ಟೀಚರ್ನ ಅಪಾಯಿಂಟ್ ಮಾಡಿರ್ತಾರೆ. ಅವರು ಆನ್ಲೈನ್ ಕ್ಲಾಸ್ ತಗೋತಾರೆ. ಸೊ ಕ್ಲಾಸಸ್ ಮುಗಿಸಿ ಊಟ ಮಾಡಿ ಒಂದು ರೌಂಡ್ ಮಲಗಿದ್ಮೇಲೆ ಸಂಜೆ ಹೊತ್ತು ಸ್ವಲ್ಪ ದೂರದಲ್ಲಿದ್ದ ಪಾರ್ಕ್ಗೆ ಅವರಮ್ಮ ವೀಲ್ಚೇರಲ್ಲೇ ಅವಳನ್ನ ಸುತ್ತಾಡ್ಕೊಂಡು ಬರಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಪಾರ್ಕಲ್ಲಿ ಕಾಲ ಕಳೆಯುವಂಥ ಅರ್ಧ ಗಂಟೆನೇ ಅವಳಿಡೀ ದಿನದಲ್ಲಿ ತುಂಬ ಖುಷಿಯಿಂದ ಕಳೆಯೋ ಸಮಯ ಆಗಿರುತ್ತೆ. ಅಲ್ಲಿ ಬರೋ ಎಲ್ಲ ಜನರನ್ನ ಖುಷಿಯಾಗಿ ಮಾತಾಡಿಸ್ತಾಳೆ. ಆದರೆ ಒಬ್ಬ ಹುಡುಗ ಮಾತ್ರ ದೂರದಲ್ಲೇ ನಿಂತು ಅಮ್ಮ ಮಗಳು ಇಬ್ಬರನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದು ರಾತ್ರಿ ಊಟ ಮಾಡಿ ಮಲ್ಕೊಂಡ್ರೆ ಮತ್ತೆ ಮಾರನೇ ದಿನ ಮಾತ್ರೆಗಳಿಂದನೇ ಶುರು ಆಗುತ್ತೆ. ಇದೆ ಮೀರಾಳ ಪ್ರತಿದಿನದ ಲೈಫ್ ಸ್ಟೈಲ್. ಒಂದಿನ ಅವರಮ್ಮ ಮೆಡಿಸಿನ್ಸ್ ಇನ್ನೇನು ಖಾಲಿ ಆಗ್ತಾ ಇದೆ, ನಾನು ಮೆಡಿಸಿನ್ಸ್ ಜೊತೆ ನಿಂಗೋಸ್ಕರ ಚಾಕ್ಲೇಟ್ಸ್ನು ತಗೊಂಡು ಬರ್ತೀನಿ ಅಂತ ಹೇಳಿ ಬೆಳಗ್ಗೆನೆ ಹೊರಡ್ತಾಳೆ. ಅವಳು ವಾಪಸ್ ಬರೋ ಅಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿರುತ್ತೆ. ಊಟಕ್ಕೆ ಟೈಮ್ ಆಗೋಗಿದೆ ಅಂತ ಅಂಗಡಿಯಿಂದ ಬಂದವಳು ಸೀದಾ ಅಡುಗೆ ಮಾಡಕ್ಕೆ ಹೋಗ್ತಾಳೆ. ಅದೇ ಟೈಮ್ಗೆ ಮೀರಾ ಚಾಕ್ಲೇಟ್ಸ್ ತಿನ್ಬೋದು ಅನ್ನೋ ಖುಷಿಯಲ್ಲಿ ಅಂಗಡಿಯಿಂದ ತಂದಿದ್ದ ಬ್ಯಾಗ್ ಎತ್ಕೊಂಡು ಚಾಕ್ಲೇಟ್ಸ್ ಹುಡುಕ್ತಾ ಇರ್ತಾಳೆ. ಆದರೆ ಅವಳಿಗೆ ಅಲ್ಲಿ ಸಿಕ್ಕಿದ್ನ ನೋಡಿ ಶಾಕ್ ಆಗಿ ಕೂತ್ಕೋತಾಳೆ. ಯಾಕಂದರೆ ಅವಳಿಗೆ ಅಲ್ಲಿ ಸಿಕ್ಕಿದ್ದು ಒಂದು ಚಿಕ್ಕದಾಗಿ ರೌಂಡ್ ಆಗಿರೋ ವೈಟ್ ಕಲರ್ ಮೆಡಿಸಿನ್ ಬಾಟಲ್. ಅದರಲ್ಲೇನಿದೆ, ಅವರಮ್ಮ ಹೋಗಿದ್ದೆ ಮೆಡಿಸಿನ್ಸ್ ತರಬೇಕು ಅಂತ ಅಲ್ವಾ ಅಂತ ನಿಮಗೆ ಅನ್ನಿಸ್ಬೋದು. ಟ್ವಿಸ್ಟ್ ಇರೋದೇ ಅಲ್ಲಿ. ಬಾಟಲ್ ಒಳಗಿದ್ದಿದ್ದು ದಿನ ಅವಳಿಗೆ ಕೊಡ್ತಿದ್ದಂಥ ಮಾತ್ರೆಗಳು. ಆದರೆ ಬಾಟಲ್ ಮೇಲಿದ್ದಿದ್ದು ಅವ್ರ ತಾಯಿ ಅನಿತಾ ಹೆಸರಿರೋ ಲೇಬಲ್. ಇದನ್ನು ನೋಡಿ ಅವಳಿಗೆ ತಲೆ ಕೆಡುತ್ತೆ. ಏನಾಗ್ತಿದೆ ಇಲ್ಲಿ ಅಂತ ಕನ್ಫ್ಯೂಷನ್ ಶುರು ಆಗುತ್ತೆ. ಇದ್ರ ಬಗ್ಗೆ ಕೇಳಬೇಕಾ ಬೇಡವಾ, ಕೇಳಿದ್ರು ಏನಂತ ಕೇಳೋದು, ಇದ್ಯಾವುದು ಗೊತ್ತಾಗದೆ ಆ ಬಾಟಲ್ನೇ ನೋಡ್ತಾ ಸುಮ್ಮನೆ ಕೂತಿರ್ತಾಳೆ. ಅಡುಗೆ ಮನೆಯಿಂದ ಅವರಮ್ಮ, ಮೀರಾ ಬಾ ಊಟ ಮಾಡು, ಲೇಟ್ ಆಗೋಗಿದೆ ಇವತ್ತು, ಮಾತ್ರೆಗಳನ್ನ ಟೈಮ್ ಸರಿಯಾಗಿ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಅಲ್ವಾ, ಬೇಗ ಬಾ ಅಂತ ಕರೀತಾಳೆ. ಮೀರಾ ಏನೂ ಮಾತಾಡದೆ ಅದೇ ಶಾಕಲ್ಲಿ ವೀಲ್ಚೇರ್ನ ನಿಧಾನಕ್ಕೆ ತಳ್ಕೊಂಡು ಹೋಗಿ ಟೇಬಲ್ ಮೇಲೆ ಇಟ್ಟಿದ್ದ ಊಟದ ತಟ್ಟೆನ ಎತ್ಕೊಂಡು ತಿನ್ಲಾ ಬೇಡವಾ ಅಂತ ಊಟ ಮಾಡ್ತಿರ್ತಾಳೆ. ಅನಿತಾ, ಯಾಕೆ ಪುಟ, ಏನಾಯ್ತು, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಮೀರಾ ಏನು ಹೇಳಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗೇ ಇರ್ತಾಳೆ. ಅನಿತಾ, ಅದೇನು ನನ್ನ ಹತ್ರ ಹೇಳು, ಒಬ್ಳೆ ಯೋಚನೆ ಮಾಡಬೇಡ. ಮೀರಾ, ಅಮ್ಮ ನಿಂಗೇನಾದರೂ ಹುಷಾರಿಲ್ವಾ, ಏನಾಯ್ತು, ನನ್ನ ಹತ್ರ ಏನು ಹೇಳೇ ಇಲ್ಲ. ಅನಿತಾ, ನಂಗೇನಾಗಿದೆ, ಆರಾಮಾಗೇ ಇದ್ದೀನಿ ಅಲ್ವಾ, ಯಾಕೆ ಹೀಗೆ ಕೇಳ್ತಿದ್ಯಾ. ಮೀರಾ, ಮತ್ತೆ ನಿನ್ನ ಹೆಸರಲ್ಲಿ ಡಾಕ್ಟರ್ ಯಾಕೆ ಟ್ಯಾಬ್ಲೆಟ್ಸ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಅನಿತಾಗೆ ಸ್ವಲ್ಪ ಗಾಬರಿ ಆಗುತ್ತೆ. ಆದರೂ ಮ್ಯಾನೇಜ್ ಮಾಡಬೇಕು ಅಂತ, ನನ್ನ ಹೆಸರಾ ಇಲ್ವಲ್ಲ, ನನ್ನ ಹೆಸರಲ್ಲಿ ಟ್ಯಾಬ್ಲೆಟ್ಸ್ ಪ್ರಿಸ್ಕ್ರೈಬ್ ಆಗಿರೋದನ್ನು ನೀನೆಲ್ಲಿ ನೋಡಿದೆ,
ಅಂತ ಸ್ವಲ್ಪ ಜೋರ್ ಧ್ವನಿ ಮಾಡಿ ಕೇಳ್ತಾಳೆ ಮೀರಾ. ಚಾಕ್ಲೇಟ್ಸ್ ತಗೊಂಡ್ ಬರ್ತೀನಿ ಅಂತ ಹೇಳಿದ್ದಲ್ಲ, ತಿನ್ಬೇಕು ಅನ್ನೋ ಖುಷಿಯಲ್ಲಿ ಬ್ಯಾಗ್ ಒಳಗಿಂದ ಎತ್ಕೊಳಕ್ ಹೋಗಿದ್ದೆ. ಆಗ ಅಲ್ಲಿ ಮೆಡಿಸಿನ್ ಬಾಟಲ್ ಸಿಕ್ತು, ಅದ್ರ ಮೇಲೆ ನಿನ್ ಹೆಸರು ಇತ್ತು. ಅನಿತಾ: ಹಾಗೆಲ್ಲ ಏನೂ ಇಲ್ಲ, ಟ್ಯಾಬ್ಲೆಟ್ಸ್ ತಗೊಳ್ಳೋದು ಇವತ್ತು ಲೇಟ್ ಆಗಿದೆ ಅಲ್ವಾ, ನೀನೇ ಕನ್ಫ್ಯೂಸ್ ಆಗಿದ್ಯಾ ಅಷ್ಟೇ. ಅದ್ರ ಮೇಲೆ ನಿನ್ನ ಹೆಸರೇ ಇರೋದು. ಬೇಗ ಊಟ ಮಾಡಿ ಮಾತ್ರೆ ತಗೊಂಡು ಸ್ವಲ್ಪ ರೆಸ್ಟ್ ಮಾಡು, ಪಾರ್ಕ್ಗೆ ಹೋಗೋಣ, ಎಲ್ಲ ಸರಿ ಹೋಗುತ್ತೆ, ಜಾಸ್ತಿ ಯೋಚನೆ ಮಾಡಬೇಡ ಅಂತ ಹೇಳಿ ಮಾತ್ರೆ ಕೊಡ್ತಾಳೆ. ಮೀರಾ ಹಾಗೆ ಆಗಿರ್ಬೋದೇನೋ ಅಂತ ಏನೂ ಮಾತಾಡದೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೋತಾಳೆ. ಆದರೂ ಅವಳ ತಲೆಯಲ್ಲಿ ಹುಟ್ಕೊಂಡಿರೋ ಅನುಮಾನ ಬಿಡದೆ ಕಾಡ್ತಿರುತ್ತೆ. ಅದೇ ಯೋಚನೆಯಲ್ಲಿ ಚಾಕ್ಲೇಟ್ಸ್ ತಿಂದು ಅದ್ರ ರ್ಯಾಪರ್ನ ಡಸ್ಟ್ಬಿನ್ಗೆ ಹಾಕೋಕ್ಕೆ ಅಂತ ವೀಲ್ ಚೇರಿಂದಾನೇ ಹೋಗಿ ರ್ಯಾಪರ್ ಎಸೆಯಕ್ಕೆ ಹೋದಾಗ ಡಸ್ಟ್ಬಿನ್ನಲ್ಲಿ ಅವಳಿಗೆ ಒಂದು ಹರಿದಿರೋ ಪೇಪರ್ ಸಿಗುತ್ತೆ. ಏನು ಅಂತ ನೋಡಿದಾಗ ಅದೇ ಮೆಡಿಸಿನ್ ಬಾಟಲ್ ಮೇಲೆ ಅವಳೇನು ಅವ್ರ ತಾಯಿ ಅನಿತಾ ಹೆಸರು ಇರೋ ಲೇಬಲ್ ನೋಡಿರ್ತಾಳೋ ಅದೇ ಲೇಬಲ್ ಹರಿದು ಬಿದ್ದಿರುತ್ತೆ. ಇದನ್ನು ನೋಡಿ ಅವಳ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕೊಳಕ್ಕೆ ಶುರು ಮಾಡುತ್ತೆ. ಇದ್ದಿದ್ದ ಗೊಂದಲ ಇನ್ನೂ ಜಾಸ್ತಿ ಆಗುತ್ತೆ. ಏನು ಮಾಡ್ತಿದ್ದಾರೆ ನಮ್ಮಮ್ಮ? ಅವ್ರ ಹೆಸರಲ್ಲಿರೋ ಟ್ಯಾಬ್ಲೆಟ್ಸ್ನ ನನಗೆ ಯಾಕೆ ಕೊಡ್ತಿದ್ದಾರೆ? ನನ್ನಿಂದ ನಿಜಾನ ಯಾಕೆ ಮುಚ್ಚಿಡ್ತಿದ್ದಾರೆ? ಇಲ್ಲಿ ನನಗೆ ಗೊತ್ತಿಲ್ಲದೆ ಇರೋದು ಏನೋ ನಡೀತಿರೋದಂತೂ ಸತ್ಯ, ಆದರೆ ಅಮ್ಮನ ಹತ್ರ ಕೇಳೋಕ್ಕಾಗಲ್ಲ, ನಾನೇ ಹುಡುಕ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಫಾರ್ ದ ಫಸ್ಟ್ ಟೈಮ್ ಅವಳ ಲೈಫಲ್ಲಿ ಅವ್ರ ಮನೇಲೇ ಅವಳು ಸೇಫ್ ಆಗಿದ್ದೀನಿ ಅನ್ನೋ ಭಾವನೆ ಇರಲ್ಲ. ಅನಿತಾ ಏನು ಮುಚ್ಚಿಡ್ತಿದ್ದಾಳೆ? ಅವಳ ಹೆಸರಲ್ಲಿರೋ ಮಾತ್ರೆನ ಮೀರಾಗೆ ಯಾಕೆ ಕೊಡ್ತಿದ್ದಾಳೆ? ಮೀರಾ ಲೈಫಲ್ಲಿ ನಿಜವಾಗ್ಲೂ ಏನು ನಡೀತಾ ಇದೆ ಅಂತ ಗೊತ್ತಾಗೋಕ್ಕೆ ಶುರು ಆಗಿರೋದೇ ಇವಾಗ. ಮುಂದೆ ಅವಳಿಗೆ ಗೊತ್ತಾಗೋ ಸತ್ಯದಿಂದ ಅವಳ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಏನಾಗ್ತಿದೆ ಇಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಕುತೂಹಲದಿಂದ ಇರಿ. ಈ ಕತೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸಿದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಪಾರ್ಟಲ್ಲಿ ಸಿಗೋವರೆಗೂ ಸುರಕ್ಷಿತವಾಗಿರಿ, ಹಾಗೆ ಕಾಯ್ತಾ ಇರಿ.